ಹಾಯ್ ಎಲ್ರಿಗೂ ನಮಸ್ಕಾರ. ಭಾಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ನಾನು ಸಾಬುದಾನಿ ಪಾಯಸ ಮಾಡಕತ್ತಿದ್ನಿ. ಅದಕ್ಕೆ ವಿಡಿಯೋ ಮಾಡ್ಬೇಕಂಥೇಳಿ ವಿಡಿಯೋ ಮಾಡಿದ್ದೀನಿ. ಫಸ್ಟಿಗೆ ನಾವು ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಕರೆದು ಇಟ್ಕೊಳ್ಬೇಕ್ರಿ. ಆಮೇಲೆ ಏಲಕ್ಕಿ ಬೇಕು, ಇದಕ್ಕೆ ತುಪ್ಪ ಬೇಕು, ಹಾಲು ಬೇಕ್ರಿ. ಹಾಲೇನು ಜಾಸ್ತಿ ಬೇಡ, 1 ಲೋಟ ಇದ್ದರೆ ಸಾಕು. ನಮಗೆಷ್ಟು ತೆಳ್ಳಗೆ ಬೇಕಂತಂದ್ರೆ ನೀವು ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ನೀವು ಮಾಡ್ಕೋಬೋದು ರೀ. ನೋಡಿರಿ, ನಾನೊಂದು ಚರ್ಗಿ ಅಥವಾ ಒಂದು 3 ಗ್ಲಾಸ್ ನೀರು ಇಟ್ಟೇನಿ. ಅದ್ರಾಗ ಏನು ಮಾಡಿದ್ದೀನಿ ಅಂತಂದ್ರೆ, ನಾನು ಏನು ದ್ರಾಕ್ಷಿ ಗೋಡಂಬಿ ಕರೆದು ಇಟ್ಕೊಂಡಿದ್ನೆಲ್ಲ ಅದರೊಳಗನ ಅದೇ ತುಪ್ಪದಲ್ಲಿನ ನೀರು ಹಾಕಿದ್ದೀನಿ ಮತ್ತು ಏಲಕ್ಕಿನೂ ಅದರೊಳಗೆ ಹಾಕಿದ್ದೀನಿ. ಅದ್ರಾಗ ನಾನು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿರಿ, ಸಕ್ಕರೆ ಇಷ್ಟು ತೊಗೊಂಡೀನಿ. ನಿಮಗೆ ರುಚಿ ತಕ್ಕಷ್ಟು ನೀವು ಸಕ್ಕರೆ ಹಾಕ್ಕೋಬೋದು. ನೋಡಿರಿ, ನೀರಿಂದ ಹೆಸರು ಬಂದ ತಕ್ಷಣ ನಾವು ಸಾಬುದಾನಿಯನ್ನು ಹಾಕ್ಕೋಬೇಕು. ಸಾಬುದಾನಿ ಚೆಂದಾಗಿ ಕುದಿಬೇಕ್ರಿ. ಅರ್ಧ ಮರ್ಧ ಕುದ್ರದ ಚಲೋ ಆಗಂಗಿಲ್ಲ. ಬೇಕಂದ್ರೆ ಒಂಚೂರು ನೀವು ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅದು ತಿಕ್ಕಾಗಿ ಬರ್ತೈತಿ ಸಾಬುದಾನಿ ಪಾಯಸ. ಭಾಳ ಚಲೋ ಆಗ್ತೈತ್ರಿ. ನೋಡಿರಿ, ಹಾಲು ಇಷ್ಟ ಆದರೆ ಸಾಕು. ದ್ರಾಕ್ಷಿ ಗೋಡಂಬಿನ ಕರೆದಿಟ್ಕೊಂಡಿದ್ನಿ. ಸಕ್ಕರೆ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ನಮಗೆ ಇಷ್ಟು ಸಾಕು. ನೋಡಿರಿ, ಅಷ್ಟು ಚಂದ ಕುದ್ದು ಉಪ್ಪಿ ಬರ್ತಿದ್ದಾವೆ. ನೋಡಿರಿ, ನೀರೊಳಗೆ ನಾವು ಫಸ್ಟ್ ಕುದಿಬೇಕು. ಮೊದಲು ಸಕ್ಕರೆ ಹಾಕಕ್ಕೆ ಹೋಗ್ಬೇಡ್ರಿ. ಸಕ್ಕರೆ ಹಾಕಿದ್ರೆ ಅವ ಲಘುನ ಕುದಿಯೋಂಗಿಲ್ಲ. ಮೊದಲನೇ ಚೆಂದಿಗೆ ನಾವು ನೀರೊಳಗೆ ಕುದಿಸ್ಬೇಕ್ರಿ. ಲವಂಗ ಬೇಕನ್ನೋರು ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ, ಕುದ್ಮೇಲೆ ಎಷ್ಟು ಚಂದ ಮೇಲೆ ಬರ್ತಾವ್ರಿ. ಇನ್ನು ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೋಬೇಕ್ರಿ. ಫ್ಲೇವರ್ ಚಲೋ ಬರ್ತೈತಿ. ನೋಡಿರಿ, ಈ ಥರ ತೋರ್ಸಾತೇನೆ ನೋಡಿ, ಆ ಥರ ಕುದಿಬೇಕು. ಇನ್ನೂ ಜಾಸ್ತಿ ಕುದ್ರೂ ನಡೆಯುತ್ತೆ. ಮಾಡುವಾಗನ ಸ್ವಲ್ಪ ನೀವು ನೀರಾಕಿ ಮಾಡಬೇಕು ಅದನ್ನು. ಆಮೇಲೆ ಮತ್ತು ಮಾಡಿಟ್ಮೇಲೆ ಗಟ್ಟಿ ಆಗುತ್ತೆ. ಅದು ಗಟ್ಟಿ ಇದ್ರೆ ಅಷ್ಟೊಂದು ತಿನ್ನೋಕೆ ಟೇಸ್ಟ್ ಆಗಂಗಿಲ್ಲ ರೀ. ಚಂದ ನೋಡಿ, ಈ ಥರ ಕುದ್ದ ಮೇಲೆ ಚೆನ್ನಾಗಿ ಕುದಿಬೇಕು. ನೋಡಿರಿ, ಅದು ಸ್ವಲ್ಪ ತಿಕ್ನೆಸ್ ಆಗಿ ನಮ್ಗೆ ಕಾಣಬೇಕು. ಅಲ್ಲಿವರೆಗೂ ಅದನ್ನು ಚೆಂದಾಗಿ ಕುದಿಬೇಕು. ಇದ್ದದ್ದು ಶಾಂಡ್ಗಿನೂ ಮಾಡ್ತಾರೆ ರೀ, ಸಾಬುದಾನಿ ಶಾಂಡ್ಗಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ರೀ ಸಾಬುದಾನಿ ಶಾಂಡ್ಗಿ, ರವಾ ಶಾಂಡ್ಗಿ, ಅಕ್ಕಿ ಶಾಂಡ್ಗಿ, ಈ ಥರ ಎಲ್ಲ ಇರ್ತೀವಿ. ಸಾಬುದಾನಿ ಶಾಂಡ್ಗಿ ಮಸ್ತ್ ಆಗ್ತದೆ. ಏಲಕ್ಕಿನೂ ನಾನು ಇವಾಗ ಇದ್ರಾಗ ಹಾಕಿದ್ದೀನಿ. ನೋಡಿರಿ, ಇವಾಗ ಅವ ಕುದಿಯೋದು ನಿಲ್ಸೈತಿ. ಯಾಕಂದ್ರೆ ಕೆಳಗಡೆ ಹೋಗಿದಾವಲ್ಲ, ಅವ ಕುದ್ದಾವಂತ ತರ್ತಾರೆ ಇವಾಗ. ಈ ಥರ ಬರಬೇಕು, ಈ ಥರ ಆಗ್ಬೇಕು ನೋಡ್ರಿ. ಇನ್ನು ನಾವು ಸಕ್ಕರೆ ಹಾಕಿದ್ರೆ ನಡೆಯುತ್ತೆ. ಸಕ್ಕರೆ, ಹಾಲು ಮತ್ತು ದ್ರಾಕ್ಷಿ ಗೋಡಂಬಿ ಏನು ನಾವು ಕರೆದಿಟ್ಕೊಂಡಿದ್ವಲ್ರಿ ಅವನ್ನ ಹಾಕ್ಕೋಬೇಕು. ಸಕ್ಕರೆ ಹಾಕಿದ ಮೇಲೆ ಭಾಳ ಕುದಿಸ್ಬಾರ್ದು ರೀ. ಯಾಕಂದ್ರೆ ಹಾಲು ಹಾಕಿರ್ತೇವಲ್ಲ, ಹಾಲು ಹಾಕಿದ್ರಿಂದ ಅದು ಒಡಕಾಗ್ಬಿಡ್ತೈತಿ. ಹಾಲು ಹಾಕಿ ಕುದಿಸಿದ ತಕ್ಷಣ ಅದು ಕುದಿ ಬರಬೇಕು. ಚಂದ ಕುದ್ದ ಮೇಲೆ ನಾವು ಸಕ್ಕರೆ ಹಾಕಬೇಕು. ಸಕ್ಕರೆ ಒಳಗೆ ಸ್ವಲ್ಪ ಉಪ್ಪು ಅಂತ ಇರ್ತೈತಲ್ರಿ, ಉಪ್ಪು ಹತ್ತಿರ್ತೈತಲ್ಲ ಅದು. ಆಮೇಲೆ ಏನಾಗ್ತೈತಿ, ಸ್ವಲ್ಪ ಒಡೆದಂಗೆ ಕೆನೆ ಹಿಂಗೆ ಆಗ್ಬಿಡ್ತೈತಿ. ಸಕ್ಕರೆ ಹಾಕಿದ ಮೇಲೆ ಭಾಳ ನಾವು ಕುದಿಸ್ಬಾರ್ದು. ನೋಡಿರಿ, ಇವಾಗ ಹಾಲು ಹಾಕಿದ್ದೇನಲ್ರಿ, ಹಾಸಿದ ಹಾಲು ನಡೆಯುತ್ತೆ.
Download ShareChat. Download ShareChat.